ಶಿಕ್ಷಣಕ್ಕೆ ಬಳಕೆ ಆಗ್ತಾ ಇದೆ, ಆರೋಗ್ಯ ಕ್ಷೇತ್ರಕ್ಕೆ ಬಳಕೆ ಆಗುತ್ತೆ, ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಬಳಕೆ ಆಗ್ತಾ ಇದೆ. ಅವರು ಸಾಕಷ್ಟು ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ. ಅವರು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ದೇವಾಲಯಕ್ಕೆ ಬರುವ ಹಣವನ್ನೇ ಬಳಸ್ತಾ ಇದ್ದಾರೆ. ನಮ್ಮಲ್ಲಿ ಸಾಕಷ್ಟು ಲಿಂಗಾಯತ ಮಠಗಳಿವೆ. ಆ ಮಠಗಳಿಗೆ ಕೊಟ್ಟ ಹಣ ಶಿಕ್ಷಣ ಕ್ಷೇತ್ರಕ್ಕೆ ಬಳಕೆ ಆಗ್ತಾ ಇದೆ. ಲಿಂಗಾಯತ ಮಠಗಳಲ್ಲಿ ಊಟ ಮಾಡಿಕೊಂಡು ಆ ಶಾಲಾ ಕಾಲೇಜುಗಳಲ್ಲಿ ಉಚಿತ ಶಿಕ್ಷಣ ಪಡ್ಕೊಂಡ ಎಷ್ಟೋ ಜನ ತಮ್ಮ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ. ಪಾವಗಡದಲ್ಲೊಂದು ಶನಿ ಮಹಾತ್ಮನ ದೇವಾಲಯ ಇದೆ, ತುಂಬ ದೊಡ್ಡದೇನಲ್ಲ. ಆ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋ ದೇವಾಲಯ. ಅವರು ಮುಜರಾಯಿ ಇಲಾಖೆಯ ದೇವಾಲಯಗಳಿಗಿಂತ ಹೆಚ್ಚು ವೇತನವನ್ನು ಅಲ್ಲಿನ ಸಿಬ್ಬಂದಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಕಾಲೇಜುಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಕಡಿಮೆ ಫೀಸ್ ತಗೋತಾರೆ. ಇದು ಹೇಗೆ ಸಾಧ್ಯ ಆಗಿದೆ ಅಂದರೆ ಆ ದೇವಾಲಯಗಳು ಮಠಗಳು ಸರ್ಕಾರದ ಹಿಡಿತದಲ್ಲಿಲ್ಲ ಅನ್ನೋ ಕಾರಣಕ್ಕೆ. ಸೊ ಈ ದೇಶದಲ್ಲಿನ ಹಿಂದೂ ಮಂದಿರಗಳನ್ನು ಸರ್ಕಾರ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಹಿಂದೂಗಳಿಗೆ ಆಗ್ತಾ ಇರೋ ಲಾಭ ಅಂತೂ ಏನೂ ಇಲ್ಲ. ಹೀಗಾಗಿ ಸನಾತನ ಬೋರ್ಡನ್ನು ಸ್ಥಾಪನೆ ಮಾಡಿ ಎಲ್ಲ ದೇವಾಲಯಗಳನ್ನು ಆ ಬೋರ್ಡ್ನ ಅಧೀನಕ್ಕೆ ಕೊಟ್ಟರೆ ಅಲ್ಲಿ ಹಿಂದೂ ಧರ್ಮದ ಸ್ಕಾಲರುಗಳು ಹಿರಿಯರು ಆ ಮಂಡಳಿಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಸಮಾಜದ ಎಲ್ಲ ಜಾತಿಯ ಪ್ರಮುಖರಿಗೂ ಆ ಮಂಡಳಿಯಲ್ಲಿ ಅವಕಾಶವನ್ನು ಕೊಟ್ಟು ಹಿಂದೂ ಧಾರ್ಮಿಕ ವಿಧಿ ವಿಧಾನಗಳು ಮತ್ತು ದೇವಾಲಯಗಳನ್ನು ಅವರು ನೋಡ್ಕೊಳ್ಳೋ ಥರದ ಒಂದು ವ್ಯವಸ್ಥೆಯನ್ನು ರೂಪಿಸಿದರೆ ಆಗ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಜಾರಿಗೆ ಬಂದ ಹಾಗಾಗತ್ತೆ. ಹಿಂದೂಗಳಿಗೆ ಆಗ್ತಾ ಇರೋ ಧಾರ್ಮಿಕ ಅನ್ಯಾಯಕ್ಕೆ ಒಂದು ಮುಕ್ತಿ ಕೂಡ ಸಿಗುತ್ತೆ ಅಲ್ವಾ? ಸೊ ದೇವಾಲಯಗಳು ಮುಕ್ತ ಆದರೆ ಸಮಾಜದ ಉದ್ಧಾರ ಮತ್ತು ಸಮಾಜಕ್ಕೆ ಅನುಕೂಲ ಕೂಡ ಸಾಕಷ್ಟು ಪ್ರಮಾಣದಲ್ಲಾಗತ್ತೆ. ಈ ದೇಶವನ್ನು ಜಾತ್ಯತೀತ ಸೆಕ್ಯುಲರ್ ಅಂತ ನಾವು ಬಾಯಲ್ಲಿ ಹೇಳೋದಷ್ಟೇ, ಅದು ಯಾವತ್ತೂ ಇಲ್ಲಿ ಕಾರ್ಯಗತವಾಗಿಲ್ಲ. ಈಗ ನೋಡಿ, ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳಿವೆಯಲ್ಲ, ಅವುಗಳಲ್ಲಿ ಸರ್ಕಾರ ಯಾವಾಗ ಬೇಕಾದರೂ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಬೇರೆ ಮತಗಳ ರಿಲಿಜಿಯಸ್ ಟ್ರಸ್ಟ್ಗಳ ತಂಟೆಗೆ ಸರ್ಕಾರ ಹೋಗೋ ಹಾಗಿಲ್ಲ. ದೇವಾಲಯಗಳಲ್ಲಿ ಯಾರನ್ನ ಬೇಕಾದರೂ ನೇಮಕ ಮಾಡಬಹುದು, ಆ ಅಧಿಕಾರ ಸರ್ಕಾರಕ್ಕಿರುತ್ತೆ. ಆದರೆ ಬೇರೆ ಮತಗಳ ಧಾರ್ಮಿಕ ಕೇಂದ್ರಗಳಲ್ಲಿ ಆಡಳಿತ ನೇಮಕಾತಿ ಎಲ್ಲ ಅವರ ಕೈಯಲ್ಲೇ ಇರುತ್ತೆ. ಸರ್ಕಾರ ಅಲ್ಲಿಗೆ ತಲೆ ಕೂಡ ಹಾಕೋದಿಲ್ಲ. ಇನ್ನು ದೇವಾಲಯಗಳ ಆಸ್ತಿಪಾಸ್ತಿಗಳನ್ನು ಸರ್ಕಾರ ಯಾವ ಧರ್ಮದವರಿಗೆ ಬೇಕಾದರೂ ಬಳಕೆಗೆ ಕೊಡಬಹುದು, ಯಾಕೆಂದರೆ ಇದು ಸೆಕ್ಯುಲರ್ ದೇಶ. ಆದರೆ ಅನ್ಯ ಮತಗಳ ಆಸ್ತಿಪಾಸ್ತಿಗಳಲ್ಲಿ ಸರ್ಕಾರಕ್ಕೆ ಅಂಥ ಯಾವ ಅಧಿಕಾರವೂ ಇರೋದಿಲ್ಲ. ಅಲ್ಲಿ ಆ ಮತದ ಹಿರಿಯರು ಏನು ನಿರ್ಧಾರ ಮಾಡ್ತಾರೋ ಅದು ನಡೆಯುತ್ತೆ ಹೊರತು ಸರ್ಕಾರ ನಿರ್ಧಾರ ಮಾಡಿದ್ದಲ್ಲ. ಇದು ಈ ದೇಶದ ಒಂದು ದೊಡ್ಡ ಸಮುದಾಯದ ವಿಷಯದಲ್ಲಿ ಮಾಡ್ತಾ ಇರೋ ಅನ್ಯಾಯ ಹಾಗೂ ತಾರತಮ್ಯ ಅಂತ ಅನಿಸೋದಿಲ್ವಾ? ಈ ಕಾರಣಗಳಿಂದಾನೇ ಭಾರತದಲ್ಲಿ ವಕ್ಫ್ ಇರೋ ಥರಾನೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದ ಸನಾತನ ಬೋರ್ಡ್ ಸ್ಥಾಪನೆಗೆ ಕೆಲವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ನ್ಯಾಯನೇ ಅಲ್ವೇ? ಇದು ಗೆಳೆಯರೆ, ತಮಿಳುನಾಡು ಸರ್ಕಾರ ದೇವಾಲಯಗಳಿಗೆ ಹರಕೆಯ ರೂಪದಲ್ಲಿ ಬಂದ ಚಿನ್ನವನ್ನು ಬಳಕೆಯಲ್ಲಿಲ್ಲದ ಚಿನ್ನ ಅಂತ ತಾನೇ ನಿರ್ಧರಿಸಿ ಕರಗಿಸಿ ಗಟ್ಟಿ ಮಾಡಿ ಬ್ಯಾಂಕ್ಗಳಿಗೆ ಸೇರಿಸಿ ಬಡ್ಡಿ ದುಡಿಯೋದಕ್ಕೆ ಹೋಗ್ತಾ ಇರೋ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ